ಬೇಬಿ ಕೇರ್ನಲ್ಲಿ ಪುಟ್ಟ ಮಕ್ಕಳ ಮೇಲೆ ಕ್ರೌರ್ಯ ಮೆರೆದವರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಬೇಬಿ ಕೇರ್ಗೆ ಬರ್ತಿದ್ದ ಮಕ್ಕಳಿಗೆ ಹಿಂಸೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿ ಡೇ ಕೇರ್ ಸಿಬ್ಬಂದಿಯ ಕ್ರೌರ್ಯತೆ ಹೊರಬಿದ್ದಿದೆ. ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಷ್ಟಕ್ಕೂ ಈ ವಿಡಿಯೋ ಮಾಡಿ ವೈರಲ್ ಮಾಡಿದ್ದು ಅಲ್ಲಿನ ಮಾಜಿ ಕೆಲಸಗಾರರೇ ಅಂತ ಹೇಳಲಾಗಿದೆ. ಬೇಬಿ ಕೇರ್ನ ರಾಕ್ಷಸರು ಕೊನೆಗೂ ಅರೆಸ್ಟ್. ಮಾಜಿ ಎಂಪ್ಲಾಯಿ ಮೊಬೈಲ್ನಲ್ಲಿತ್ತು ಸೀಕ್ರೆಟ್. ಕಳೆದ 2 ದಿನಗಳಿಂದ ಬೇಬಿ ಕೇರ್ನ ಒಂದು ಕ್ರೌರ್ಯ ವಿಡಿಯೋ ರಿವೀಲ್ ಆಗಿತ್ತು. ಅದನ್ನು ನೋಡಿದ್ದವನು ಹೇಗಪ್ಪ ನಂಬಿ ಮಕ್ಕಳನ್ನು ಡೇ ಕೇರ್ಗೆ ಹಾಕೋದು ಅಂತ ಅನ್ಕೊಂಡಿದ್ರು. ಇದು ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಸದ್ಯ ಅಂದು ಮಕ್ಕಳ ಮೇಲೆ ಕ್ರೌರ್ಯ ತೋರಿದ್ದವರು ಲಾಕ್ ಆಗಿದ್ದಾರೆ. ಮಕ್ಕಳಿಗೆ ದೈಹಿಕ ಹಿಂಸೆ ನೀಡಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಕ್ಕಳ ಮೇಲೆ ಹಲ್ಲೆ ಕೇಸ್ನಲ್ಲಿ 5 ಆರೋಪಿಗಳಿಗೆ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ರು. ಈ ವೇಳೆ ವಿಜಯಲಕ್ಷ್ಮಿ ಎಂಬಾಕೆಯನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಆಕೆಯನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿದೆ. ಬೇಬಿ ಕೇರ್ಗೆ ಬರ್ತಿದ್ದ ಮಕ್ಕಳು ಗಲಾಟೆ ಮಾಡ್ತಿದ್ವು ಅನ್ನೋ ಕಾರಣಕ್ಕೆ ಅಲ್ಲಿನ ಸಿಬ್ಬಂದಿ ಮಕ್ಕಳನ್ನು ಕ್ರೂರವಾಗಿ ಹಿಂಸಿಸುತ್ತಿದ್ದಾರೆ ಅಂತ ಸಾಕ್ಷಿ ಸಮೇತ ದೂರು ನೀಡಲಾಗಿತ್ತು. ಅದು ಯಾವ ರೀತಿ ಅಂದರೆ, ಮಕ್ಕಳ ಬಾಯಿಗೆ ಟಾಯ್ಲೆಟ್ ಜೆಟ್ ಸ್ಪ್ರೇಯಿಂದ ನೀರು ಹಾರಿಸಿ, ಕಮೋಡ್ಗಳಲ್ಲಿ ಕೂಡಿ ಹಾಕಿ, ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ನಲ್ಲಿ ತುಂಬಿ, ಬಾತ್ರೂಮ್ಗಳಲ್ಲಿ ಕೂಡಿ ಹಾಕಿ ನೀರು ಸುರಿದು ಮಕ್ಕಳಿಗೆ ಭಯಪಡಿಸುವ ಕೆಲಸ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಇದೇ ವಿಚಾರಕ್ಕೆ 5 ಕೇರ್ ಟೇಕರ್ಸ್ ಮೇಲೆ ಹಾಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ವಿಚಾರಣೆ ವೇಳೆ ಆರೋಪಿಗಳಾದ ಭವಾನಿ, ಬಿಂದು, ಸಿಂಧು ಪಾತ್ರ ಅಷ್ಟಾಗಿ ಕಂಡು ಬರದ ಕಾರಣ ವಿಚಾರಣೆ ಮಾಡಿ ಇಂದು ಮತ್ತೆ ವಿಚಾರಣೆಗೆ ಬರುವಂತೆ ಸೂಚಿಸಿ ನೋಟಿಸ್ ಕೊಟ್ಟು ಕಳಿಸಿದ್ರು. ಮತ್ತೊಬ್ಬ ಆರೋಪಿ ವಿಜಯಲಕ್ಷ್ಮಿಯನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸಿಎಂಗೆ ಪತ್ರ ಬರೆದಿದ್ದಾರೆ. ಈ ಘಟನೆಯಿಂದ ರಾಜ್ಯಾದ್ಯಂತ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಡೇ ಕೇರ್ಗಳು ಸರ್ಕಾರದ ಮಾರ್ಗಸೂಚಿ ಪಾಲಿಸುತ್ತಿಲ್ಲ, ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಅಧಿಕಾರಿಗೆ ಸೂಚಿಸಿ ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಹೆಸರಾಂತ ಸಾಫ್ಟ್ವೇರ್ ಕಂಪನಿಯಾದಂತಹ ಕಾಪ್ಜೆಮಿನಿ ಫ್ಯಾಕ್ಟರಿಯ ಆವರಣದಲ್ಲಿರ್ತಕ್ಕಂಥ ಡೇ ಕೇರ್ ಸೆಂಟರ್ನಲ್ಲಿ ಇತ್ತೀಚೆಗೆ ಮಕ್ಕಳ ಮೇಲೆ ಕ್ರೌರ್ಯ ಮೆರೆದಿರುವಂಥದ್ದು ಅತ್ಯಂತ ಖಂಡನಾರ್ಹ. ಅದೇ ರೀತಿಯಾಗಿ ಬೆಂಗಳೂರು ರಾಜಧಾನಿಯಲ್ಲೇ ಇರುವಂಥ 5,000ಕ್ಕೂ ಹೆಚ್ಚು ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳಿಗೆ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಈ ಒಂದು ವಿಷಯದ ಕುರಿತಾಗಿ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೀನಿ. ಬೇಬಿ ಕೇರ್ ವಿಡಿಯೋ ಹಿಂದಿನ ಬಗ್ಗೆ ತನಿಖೆ ನಡೆಸುವ ವೇಳೆ ಮಾಜಿ ಉದ್ಯೋಗಿ ಸುಜಾತಾ ಎಂಬುವರ ಮೊಬೈಲ್ನಲ್ಲಿ ಸೆರೆಯಾಗಿದ್ದ ವಿಡಿಯೋ ಎಂದು ಗೊತ್ತಾಗಿದೆ. ಕೆಲಸದಿಂದ ತೆಗೆದಿದ್ದ ಕೋಪಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದ ಬಗ್ಗೆ ಶಂಕೆ ಕೂಡ ಇದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.